ಭಗವದ್ಗೀತೆಯ ಪ್ರಮುಖ ಅಂಶಗಳು. ಮೊದಲನೆಯ ಅಂಶ ಧರ್ಮ ಮತ್ತು ಕರ್ತವ್ಯ. ಭಗವದ್ಗೀತೆ ಧರ್ಮ ಮತ್ತು ಕರ್ತವ್ಯದ ತತ್ವವನ್ನು ವಿವರಿಸುತ್ತದೆ. ಮನಸ್ಸಿನ ಗೊಂದಲ ಮತ್ತು ಸಂಕಟವನ್ನು ತೊರೆಯುವ ಮೂಲಕ ತನ್ನ ಕರ್ತವ್ಯವನ್ನು ಎಷ್ಟು ಸತ್ಯನಿಷ್ಠೆಯಿಂದ ನೆರವೇರಿಸಬೇಕು ಎಂಬುದನ್ನು ಅಭಿಪ್ರಾಯಿಸುತ್ತದೆ. ಎರಡನೆಯ ಅಂಶ ಯೋಗಗಳ ವಿಭಾಗ. ಕರ್ಮಯೋಗ ನಿರೀಕ್ಷೆ ಮತ್ತು ಫಲಾಪೇಕ್ಷೆಯನ್ನು ತೊರೆದು ಸಮರ್ಪಣಾ ಭಾವನೆಯಿಂದ ಕರ್ತವ್ಯ ನಿರ್ವಹಿಸುವ ಮಾರ್ಗ. ಭಕ್ತಿಯೋಗ ಭಗವಂತನಿಗೆ ಭಕ್ತಿ ಮತ್ತು ಸಮರ್ಪಣೆಯ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಹೊಂದುವ ಮಾರ್ಗ. ಜ್ಞಾನಯೋಗ ತತ್ವಜ್ಞಾನ ಮತ್ತು ಸ್ವಯಂ ಅನ್ವೇಷಣೆಯ ಮೂಲಕ ತಿಳುವಳಿಕೆ ಪಡೆಯುವ ಮಾರ್ಗ. ಮೂರನೆಯ ಅಂಶ ಅವತಾರ ತತ್ವ. ಶ್ರೀಕೃಷ್ಣನು ತನ್ನ ವೈಭವವನ್ನು ವಿವರಣೆ ಮಾಡುತ್ತಾನೆ. ದೇವರು ತನ್ನನ್ನು ತಾನು ಅಭಿವ್ಯಕ್ತ ಮಾಡಿಕೊಳ್ಳುವುದನ್ನು ಮತ್ತು ಭಕ್ತರ ರಕ್ಷಣೆಗಾಗಿ ಅವತಾರ ಪಡೆಯುವುದನ್ನು ವಿವರಿಸುತ್ತಾನೆ. ನಾಲ್ಕನೇ ಅಂಶ ಆತ್ಮ ಮತ್ತು ಪರಮಾತ್ಮ. ಆತ್ಮದ ಶಾಶ್ವತತೆ, ಅವಿನಾಶಿ ಸ್ವಭಾವ ಮತ್ತು ದೇಹದೊಂದಿಗೆ ಅದರ ಸಂಬಂಧವನ್ನು ವಿವರಿಸುತ್ತದೆ. ದೇಹದ ಮರಣದ ನಂತರವೂ ಆತ್ಮವು ಅಮೃತವಾಗಿಯೇ ಉಳಿಯುತ್ತದೆ ಎಂಬುದನ್ನು ಬೋಧಿಸುತ್ತದೆ. ಐದನೆಯ ಅಂಶ ನಿಸ್ವಾರ್ಥ ಕರ್ಮ. ಫಲದ ಆಕಾಂಕ್ಷೆಯನ್ನು ತೊರೆದು ನಿರಂತರ ಕರ್ಮ ಮಾಡುವ ಮಹತ್ವವನ್ನು ಹೇಳುತ್ತದೆ. ಕರ್ಮಫಲದ ಆಸೆ ಇಲ್ಲದ ಕರ್ಮವೇ ಉತ್ತಮ ಎಂಬುದನ್ನು ಅಭಿಪ್ರಾಯಿಸುತ್ತದೆ. ಆರನೆಯ ಅಂಶ ತತ್ವಜ್ಞಾನ. ಸತ್ಯದ ಕುರಿತು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಕುರಿತು ವಿವಿಧ ಭಾಗಗಳಲ್ಲಿ ವಿವರಣೆ ನೀಡಿದೆ. ಜ್ಞಾನಯೋಗದ ಮೂಲಕ ಮೋಕ್ಷವನ್ನು ಪಡೆಯಲು ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಏಳನೇ ಅಂಶ ಭಕ್ತಿ ಮತ್ತು ಶರಣಾಗತಿ. ಶ್ರೀಕೃಷ್ಣನಿಗೆ ಸಂಪೂರ್ಣ ಶರಣಾಗತಿ ಮತ್ತು ಅಚಲ ಭಕ್ತಿಯನ್ನು ಹೊಂದಿದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬ ಭಾವವನ್ನು ಭಗವದ್ಗೀತೆ ಬೋಧಿಸುತ್ತದೆ. ಭಗವದ್ಗೀತೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿ ಮಾನವತೆಯ ಮತ್ತು ತತ್ವಜ್ಞಾನದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ.